ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ರಾಜಕುಲ ವಜ್ರ ನೆನೆಸಿದ ಮಾಘದನ ಸೀಳಿ ರಾಜಸೂಯಯಾಗವನೆ ಮಾಡಿಸಿದನು. ಆಜಿಯಳು ಕೌರವರ ಬಲವ ಸವರುವೆನೆಂದು ಮೂಜಗವರಿಯೇ ಕಂಕಣವ ಕಟ್ಟಿದ. ಶ್ರೀ ಶ್ರೀಪಾದರಾಜರು ಭೀಮಸೇನ ದೇವರ ಜೀವೋತ್ತಮತ್ವವನ್ನು ಪ್ರತಿಪಾದನೆ ಮಾಡುವಂಥ ವಿಶಿಷ್ಟವಾದ ಸಂಗತಿಗಳನ್ನು ಇನ್ನೊಂದು ಚರಣದಲ್ಲಿ ಕೊಡ್ತಿದ್ದಾರೆ. ರಾಜಕುಲ ವಜ್ರ ನೆನೆಸಿದ ಮಾಗಧನ ಸೀಳಿ. ಈ ಪದ್ಯದಲ್ಲಿ ಏನು ಹೇಳ್ತಿದ್ದಾರೆ? ಮಗಧಾಧಿಪತಿಯಾಗಿರುವಂತಹ ಜರಾಸಂಧ, ಅವನು ಬಹಳ ಬಲಿಷ್ಠನಾಗಿದ್ದ, ಎಲ್ಲ ರಾಜರನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಭೀಮಸೇನ ದೇವರು ಅಂಥ ಜರಾಸಂಧನನ್ನ ಸೀಳಿ ವಿಶೇಷವಾಗಿರುವಂತಹ ರಾಜಸೂಯಾಗವನ್ನ ಮಾಡಿಸಿದರು. ದ್ರೌಪದಿ ದೇವಿಯರಿಗೂ ಅವಮಾನ ಮಾಡಿದಂಥ ದುಷ್ಟರನ್ನ ಯುದ್ಧದಲ್ಲಿ ಸಂಹಾರ ಮಾಡ್ತೇನೆ ಅಂತ ಸಭೆಯಲ್ಲಿ ಪ್ರತಿಜ್ಞೆ ಮಾಡಿದರು ಅಂತ ಎರಡು ಅಂಶಗಳು ಈ ಪದ್ಯದಲ್ಲಿದೆ. ಭೀಮಸೇನ ದೇವರ ಮಹಿಮೆಯನ್ನು ಹೇಳಿಕೊಟ್ಟಂಥ ಶ್ರೀಪಾದರಾಜರು ರಾಜಕುಲವಜ್ರ ನೆನೆಸಿದ ಮಾಗಧ ಅಂತ ಮಾಗಧನಿಗೆ, ಮಗಧ ದೇಶದ ಅಧಿಪತಿಯಾದಂಥ ಜರಾಸಂಧನಿಗೆ ಈ ವಿಶೇಷಣವನ್ನು ಕೊಟ್ಟದ್ದೇನು? ಯಾಕೆ? ಜರಾಸಂಧನ ವಿಶೇಷತೆಯನ್ನು ಹೇಳಿ ಹೊರಟದ್ದಲ್ಲ, ಇಲ್ಲಿ ಭೀಮಸೇನ ದೇವರ ವಿಶೇಷ ಮಹಿಮೆಯನ್ನು ಹೇಳಿ ಹೊರಟಿದ್ದಾರೆ. ಅಂತದ್ರಲ್ಲಿ ರಾಜಕುಲ ವಜ್ರ ನೆನೆಸಿದ ಎನ್ನುವಂತಹ ವಿಶೇಷಣ ಜರಾಸಂಧನಿಗೆ ಯಾಕೆ ಅಂತ ಪ್ರಶ್ನೆ. ವಾಸ್ತವಿಕವಾಗಿ ಇದರ ಹಿನ್ನೆಲೆ ನಾವು ಚಿಂತನೆ ಮಾಡಿದರೆ ಯಥಾಶಕ್ತಿಯಾಗಿ ಕ್ಷತ್ರಿಯ ಕುಲವಜ್ರ ಅಂತ ಬೀಗಿದವನು ಮಗಧಾಧಿಪತಿಯಾದಂಥ ಜರಾಸಂಧ. ಯಾಕೆ ಅಂತಂದ್ರೆ, ಜರಾಸಂಧನಿಗೆ ಬಲದಲ್ಲಿ ಸಮಾನವಾಗಿರ್ತಕ್ಕಂಥವರು ಭೂಮಿಯಲ್ಲಾಗಲಿ ಪಾತಾಳದಲ್ಲಾಗಲಿ ಯಾರೂ ಇರಲಿಲ್ಲ. ಅತ್ಯಂತ ಬಲಿಷ್ಠನಾಗಿದ್ದ. ಬ್ರಹ್ಮದೇವರು ಹಾಗೂ ರುದ್ರದೇವರು ಇವರಿಂದ ವರವನ್ನು ಪಡೆದು ಅಜೇಯನಾಗಿದ್ದ. ಎಲ್ಲಾ ರಾಜರನ್ನು ಕೂಡ ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದ. ಇವನು ಯಾರು ಮೂಲತಃ ಅಂದ್ರೆ ವಿಪ್ರಚಿತ್ತಿ ಎನ್ನುವಂತಹ ದೈತ್ಯ. ಆಚಾರ್ಯರು ಹೇಳ್ತಾರೆ, ಸವಿಪ್ರಚಿತ್ತಿಶ್ಚ ಜರಾಸುತೋ ಭೂತ್ ಅಂತ. ವರಾದ್ ವಿಧಾತುರ್ ಗಿರಿಶಸ್ಯ ಚೈವ. ವಿಧಾತೃವಾಗಿರುವಂಥ ಬ್ರಹ್ಮದೇವರು, ಗಿರೀಶನಾದಂಥ ರುದ್ರದೇವರು ಇವರಿಬ್ಬರ ವರದಿಂದ ಆ ವಿಪ್ರಚಿತ್ತಿ, ಹಿಂದೆ ದೇವ ಸಂಗ್ರಾಮದಲ್ಲಿ ಮುಖ್ಯ ಪ್ರಾಣದೇವರಿಂದ ಹತನಾಗಿರ್ತಕ್ಕಂಥ ವಿಪ್ರಚಿತ್ತಿ ಎನ್ನುವಂಥ ದೈತ್ಯನೇ ಜರಾಸಂಧನಾಗಿ ಬಂದಿದ್ದಾನಿಲ್ಲಿ. ಮಗಧ ದೇಶಕ್ಕೆ ಅಧಿಪತಿಯಾದ ಬ್ರಹ್ಮದ ದೇವರು, ರುದ್ರದೇವರು ವಿಶೇಷವಾಗಿ ಅವರ ಅನುಗ್ರಹವನ್ನು ಪಡೆದು ಬಂದಂಥ ಈ ಜರಾಸಂಧ ಇನ್ನೊಂದು ವಿಶಿಷ್ಟವಾದ ರೀತಿಯಲ್ಲಿ ಹುಟ್ಟಿದ್ದಾನೆ. ಕಾರಣ ಏನೆಂದರೆ, ಚಂಡಕೌಶಿಕರು ದುರ್ವಾಸರು ಕೊಟ್ಟಂತಹ ವರಗಳಿಂದ ಅಜೇಯನಾದ, ಮರಣರಹಿತನಾದ, ಜಗದ್ವಿಜಯಿಯಾಗಿರುವಂತಹ ವ್ಯಕ್ತಿ ಆಗಲಿ ಅಂತ ಒಂದು ವಿಶೇಷವಾಗಿ ಅನುಗ್ರಹ ಮಾಡಿದರ ಪರಿಣಾಮವಾಗಿ ಇವನು ಹಾಗಾಗಿದ್ದ. ಹಿಂದೆ ದೇವಾಸುರ ಸಂಗ್ರಾಮದಲ್ಲಿ ಮುಖ್ಯ ಪ್ರಾಣದೇವರಿಂದ ಹತನಾದ ಮೇಲೆ ಮತ್ತೆ ಅವನು ವಿಪ್ರಚಿತ್ತಿ ಬೃಹದ್ರಥನ ಮಗನಾಗಿ ಬಂದ. ಬೃಹದ್ರಥ ರಾಜನ ರಾಣಿಯರು ಕಾಶಿರಾಜನ ಅವಳಿ ಹೆಣ್ಣು ಮಕ್ಕಳು. ಚಂಡಕೌಶಿಕರು ಅಭಿಮಂತ್ರಣ ಮಾಡಿಕೊಟ್ಟಂತಹ ಹಣ್ಣನ್ನ ಎರಡು ಹೋಳಾಗಿ ಮಾಡಿ ಅವರು ಭಕ್ಷಣ ಮಾಡಿಬಿಟ್ರು. ಪರಿಣಾಮವಾಗಿ ಮಗುವಿನ ಎರಡು ಸೀಳುಗಳು ಪ್ರತ್ಯೇಕವಾಗಿ ಹುಟ್ಟಿದ್ದಾವೆ. ಪರಿಣಾಮವಾಗಿ ಅಂಥ ಶಿಶುವಿನ ಎರಡು ಸೀಳನ್ನ ಅವರು ತಗೊಳ್ಳಿಕ್ಕಾಗಲಿಲ್ಲ, ನೋಡ್ಲಿಕ್ಕೂ ಸಾಧ್ಯ ಆಗಲಿಲ್ಲ. ಅದನ್ನ ತಮ್ಮ ದಾದಿಯರ ಮೂಲಕ, ಸೇವಕಿಯರ ಮೂಲಕ ತಿಪ್ಪೆಗೆ ಹಾಕಿಸ್ಬಿಡ್ತಾರೆ. ಅದನ್ನ ಜರಾ ನಾಮಕ ರಾಕ್ಷಸಿ ನೋಡಿದ್ಲು. ಆ ಸೀಳು ಶಿಶುಗಳನ್ನ ತಿನ್ನಬೇಕು ಅಂತ ಜೋಡಿಸಿದಾಗ ಅದು ಒಟ್ಟಾಗಿ ಬಿಡುತ್ತು, ಉತ್ತಮವಾದ ಗಂಡು ಮಗುವಾಯಿತು. ಹೀಗಾಗಿ ಜರಾ ನಾಮಕ ರಾಕ್ಷಸಿಯಿಂದ ಸಂಧಿಸಲ್ಪಟ್ಟಾದ್ದರಿಂದ ಜರಾಸಂಧ ಅಂತ ಹೆಸರು ಬಂತು. ಆ ಜರ ಏನು ಮಾಡಿದ್ಲು ಅಂತಂದ್ರೆ, ಆ ಮಗುವನ್ನು ತಗೊಂಡು ಬಂತು ಮತ್ತೆ ಭದ್ರತನಿಗೆ ಕೊಟ್ಟಿದ್ದಾಳೆ. ಈ ಜರಾಸಂಧ ಮಹಾಶೈವ, ಶಿವಪಾಖಂಡಿ ಅಂತ ಕರೆಯಬಹುದು. ಶೈವರಾಗಬೇಕು,
ಶಿವಭಕ್ತರಾಗಬೇಕು ನಾವೆಲ್ಲರೂ ಕೂಡ. ಶಿವಭಕ್ತರಾದರೆ ಮಾತ್ರ ನಾವು ವಿಷ್ಣು ಭಕ್ತರಾಗ್ಲಿಕ್ಕೆ ಅವಕಾಶ. ಯಾಕೆ? ವಿಷ್ಣು ಭಕ್ತಿಯನ್ನ ವೈಷ್ಣವ ದೀಕ್ಷೆಯನ್ನು ಕೊಡುವುದು ರುದ್ರದೇವರೇ. ಅದರಿಂದ ಶೈವರಾಗೋದು ತಪ್ಪಲ್ಲ, ಆದರೆ ಶಿವ ಪಾಖಂಡಿ ಆಗಬಾರದು. ಶೈವಾಗಮಗಳಲ್ಲಿ ಹೇಳಿದ ಪ್ರಕಾರ ಶಿವನೇ ಸರ್ವೋತ್ತಮ ಅಂತ ಚಿಂತನೆ ಮಾಡಿ ಇನ್ನೊಬ್ಬರಲ್ಲ ಅಂತ ತಿಳ್ಕೊಂಡು, ಜೊತೆಗೆ ಆ ಶಿವೇತರ ದೇವತಾ ಉಪಾಸಕರನ್ನ ಹಿಂಸೆ ಮಾಡಿಸುವಂತಹ ಭಯಂಕರವಾದ ದೌರ್ಜನ್ಯವನ್ನು ಮಾಡುವಂತಹ ಪ್ರವೃತ್ತಿ, ಅದು ದೋಷ. ಇವನು ಅದನ್ನೇ ಮಾಡ್ತಾ ಇದ್ದ. ಶಿವಭಕ್ತರಿಗೆ ಬೇಕಾದ ವ್ಯಕ್ತಿಯಾಗಿದ್ದ. ಬ್ರಾಹ್ಮಣ ಅನುಷ್ಠಾನವಂತರು, ಸದಾಚಾರಿಗಳು, ಅವರಿಗೂ ಉತ್ತಮವಾದ ಪೂರಕವಾಗಿದ್ದ. ಸ್ವತಃ ತಾನೇ ಬ್ರಾಹ್ಮಣನಾಗಿದ್ದ, ಬ್ರಾಹ್ಮಣ ಭಕ್ತನಾಗಿದ್ದ, ಆಚಾರವಂತನಾಗಿದ್ದ, ಭೈರವೋಪಾಸಕನಾಗಿದ್ದ. ಹೀಗಾಗಿ ಅಂಥ ಜರಾಸಂಧ ಭೈರವನ ಪ್ರೀತಿಗಾಗಿ ಪುರುಷಮೇಧವನ್ನೇ ಮಾಡಿ, ಅಂದ್ರೆ ಪುರುಷರನ್ನೇ ಸಂಹಾರ ಮಾಡಿ ಯಾಗವನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಸುಮಾರು 80,000 ರಾಜಕುಮಾರರನ್ನ ತನ್ನ ಸೆರೆಮನೆಯಲ್ಲಿಟ್ಟಿದ್ದಂತೆ. ಪ್ರತಿ ಬಾರಿಯೂ 23 ಅಕ್ಷೋಹಿಣೀಸಿಯನ್ನು ಕಟ್ಟಿಕೊಂಡು 18 ಬಾರಿ ಕೃಷ್ಣದೇವರೊಟ್ಟಿಗೆ ಯುದ್ಧ ಮಾಡಿ ಬಂದಂತಹ ಭಯಂಕರನಾದವನು, ವಿಷ್ಣುದ್ವೇಷಿಯಾದವನು. ಈ ರೀತಿ ಅವನ ಸಾಮರ್ಥ್ಯವನ್ನ, ಅವನ ಪ್ರತಿಯೊಂದು ಹಂತ ಹಂತದ ಸನ್ನಿವೇಶವನ್ನು ಕಂಡಂಥ ಶ್ರೀಪಾದರಾಜರು ಮಾಗಧ ಎಂತವನೆಂದರೆ ರಾಜಕುಲ ವಜ್ರ, ಅವನನ್ನು ಸುಲಭವಾಗಿ ಯಾರೂ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಕ್ಕಿರುವುದು. ಹಾಗಾಗಿ ರಾಜಕುಲ ವಜ್ರ ಅಂತ ಅವನಿಗೆ ಒಂದು ಹೆಸರು ಬಂತು. ಅದರ ಒಂದು ಗಮನಿಸಬೇಕು ಅಂತಂದ್ರೆ, ಈ ರಾಜಕುಲ ವಜ್ರ ನೆನೆಸಿದವನು ಮಾಗಧ ಅಂತ ಹೇಳಿ, ಇಂಥ ಮಾಗಧನನ್ನ, ಜರಾಸಂಧನನ್ನ ಸಂಹಾರ ಮಾಡಿದವರು ಭೀಮಸೇನ ದೇವರು ಅಂತಂದಾಗ, ಭೀಮಸೇನ ದೇವರ ಸಾಮರ್ಥ್ಯವೇ ದೊಡ್ಡದು ಅಂತ ನಮಗೆ ಸ್ಪಷ್ಟವಾಗುತ್ತೆ. ಜರಾಸಂಧನನ್ನ ಸಂಹಾರ ಮಾಡಿದವರು ಭೀಮಸೇನ ದೇವರು ಅಂತಂದು ಹೇಳಿದ್ದರಿಂದ ಭೀಮಸೇನ ದೇವರು ಅಸದೃಶ ವ್ಯಕ್ತಿತ್ವ ಸಂಪನ್ನರು ಅಂತ ತೀರ್ಮಾನ ಆಗುತ್ತೆ. ಆದ್ದರಿಂದ ರಾಜಕುಲ ವಜ್ರ ನೆನೆಸಿದ ಮಾಗಧ ಅಂತ ಆಯ್ತು. ಇಂಥ ಮಾಗಧನನ್ನ ಸೀಳಿದವರು ಭೀಮಸೇನ ದೇವರು. ಯಾಕೆ ಸೀಳಿದರು? ಒಮ್ಮೆ ಧರ್ಮರಾಜರ ಸಭೆಗೆ ನಾರದರು ಬರ್ತಾರೆ. ಬಂದಾಗ ಧರ್ಮರಾಜರು ಅವರಿಗೆ ಸತ್ಕಾರ ಮಾಡಿದರು. ತ್ರಿಲೋಕ ಸಂಚಾರಿಗಳಾದಂತಹ ನಾರದರ ವಿಶೇಷವಾದ ಉಪಚಾರವನ್ನು ಮಾಡಿದ ಮೇಲೆ ಕುಶಲ ಪ್ರಶ್ನೆಯನ್ನು ಮಾಡ್ತಾರೆ. ಅವಾಗ ನಾರದರು, ನಾನು ದೇವತಾ ಸಭೆಗೆ ಹೋಗಿದ್ದೆ, ದೇವತಾ ಸಭೆಯಲ್ಲಿ ಇಂದ್ರದೇವರ, ಯಮದೇವರ, ಪ್ರತಿಯೊಬ್ಬ ದೇವತೆಗಳ ಸಭೆಗೆ ಹೋಗಿದ್ದೆ. ಯಮಸಭೆಯಲ್ಲಿ ಪಾಂಡುರಾಜರು, ಇಂದ್ರ ಸಭೆಯಲ್ಲಿ ಹರಿಶ್ಚಂದ್ರಾದಿಗಳಿದ್ದದ್ದು ನೋಡಿದೆ ನಾನು ಅಂತ ಹೇಳಿದಾಗ ಧರ್ಮರಾಜರು ಕೇಳುತ್ತಾರೆ, ನಮ್ಮ ತಂದೆ ಅಂದ್ರೆ ಪಾಂಡುರಾಜರು ಇಂದ್ರ ಸಭೆಯಲ್ಲಿ ಇಲ್ಲದೆ ಯಮಸಭೆಯಲ್ಲಿದ್ದಾರಲ್ಲೇ, ಕಾರಣ ಏನು? ಜೊತೆಗೆ ತನ್ನ ತಂದೆಯೂ ಕೂಡ ಹರಿಶ್ಚಂದ್ರರಂತೆ ಇಂದ್ರ ಸಭೆಯಲ್ಲಿರಬೇಕಾದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ನನ್ನ ಮಗ ರಾಜಸೂಯ ಯಾಗ ಮಾಡಲಿ ಅಂತ ಪಾಂಡುರಾಜರೇ ಆ ಮಾತನ್ನು ಹೇಳಿದ್ದಾರಾದ್ದರಿಂದ ಪಾಂಡುರಾಜರ ಹೆಸರಲ್ಲಿ ರಾಜಸೂಯ ಯಾಗ ಆಗಬೇಕು, ಅದರ ಪರಿಣಾಮ ಅವರಿಗೆ ಇಂದ್ರ ಸಭೆಯಲ್ಲಿ ಕೊಡುವಂತ ಅವಕಾಶ ಆಗುತ್ತೆ ಅಂತ ಸೂಚನೆ ಮಾಡಿದರು. ಇದರ ಪರಿಣಾಮವಾಗಿ ಧರ್ಮರಾಜರು ಕೃಷ್ಣದೇವರನ್ನ ಆಹ್ವಾನ ಮಾಡ್ತಾರೆ, ಯಾಗದ ಪ್ರಸ್ತಾವನೆಯನ್ನು ಮಾಡ್ತಾರೆ. ಕೃಷ್ಣದೇವರು, ಬ್ರಹ್ಮದೇವರು, ರುದ್ರದೇವರು ಇವರೆಲ್ಲರ ವರದಿಂದ ಸಮಸ್ತ ಲೋಕವನ್ನು ಗೆದ್ದಿರುವಂಥ ಜರಾಸಂಧನನ್ನ ಇವರಿಗೆ ಯಾರೂ ಮುಟ್ಟಿಲ್ಲ. ಅವನನ್ನು ನಾವು ಬಗ್ಗು ಬಡಿಯುವವರೆಗೆ, ಅವನನ್ನ ಸೋಲಿಸುವವರೆಗೆ ಈ ಯಾಗ ಆಗುವುದಿಲ್ಲ ಅಂತ ಹೇಳಿಬಿಡ್ತಾರೆ ಧರ್ಮರಾಜರಿಗೆ. ವಿರಿಂಚ ಶರ್ವ ವಾಕ್ಯತಃ ಸಮಸ್ತ ಲೋಕ ಜಾಯಿನಿ ಸ್ಥಿತೇ ತುತೆ ಜರಾಸುತೆ ನಸೇತ್ಸ್ಯತಿ ಕೃತುತ್ತಮ. ವಿಶಿಷ್ಟವಾಗಿರುವಂತಹ ರಾಜಸೂಯ ಯಾಗ, ಕೃತುತ್ತಮವಾಗಿರುವಂತಹದ್ದು ನಡೀಬೇಕಾದರೆ ಈ ಜರಾಸಂಧ ಇರೋ ತನಕ ಸಾಧ್ಯ ಇಲ್ಲ ಅಂತ ಹೇಳಿಬಿಡ್ತಾನೆ. ಅಷ್ಟು ಹೇಳಿದ ತಕ್ಷಣವೇ ಧರ್ಮರಾಜರು ಇಂಥ ಯಾಗವೇ ಬೇಡ ಅಂದ್ಬಿಡ್ತಾರೆ. ಯಾಕೆ ಅಂತಂದ್ರೆ, ಕೃಷ್ಣದೇವರೇ 18 ಬಾರಿ ಯುದ್ಧ ಮಾಡಿ ಕೊನೆಗೆ ಜರಾಸಂಧನಿಗೆ ಹೆದರಿಕೊಂಡು ಸಮುದ್ರ ಮಧ್ಯದಲ್ಲಿ ವಾಸ ಮಾಡಿಕೊಂಡಿದ್ದಾನೆ. ಈ ರೀತಿ ಕೃಷ್ಣದೇವರಿಂದಲೇ ಸಾಧ್ಯ ಆಗಿಲ್ಲ ಅಂತಾದಾಗ ಇನ್ನು ಭೀಮಾರ್ಜುನರು ನನಗೆ 2 ಕಣ್ಣುಗಳಿದ್ದಂತೆ. ಹಾಗಾಗಿ ಇಂಥ ಹುಡುಗರನ್ನ, ತಮ್ಮಂದರನ್ನ ಬಿಟ್ಟು ಇನ್ಯಾರನ್ನು ಕೂಡ ನಾವು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಜರಾಸಂಧನ ಜೊತೆಗೆ ವಿರೋಧ ಮಾಡಿಕೊಳ್ಳುವಂಥದ್ದು ಬೇಡ, ಅವನನ್ನು ಗೆಲ್ಲದಿದ್ರೆ ರಾಜಸೂಯ ಆಗುವುದಿಲ್ಲ, ಬೇಡ, ಅದು ಸದ್ಯಕ್ಕೆ ಬೇಡ ಅಂತ ಬಿಟ್ಟು ಬಿಡ್ತಾರೆ.
ಈ ರೀತಿ ಹಿಂಜರಿಕೊಂಡ್ರು. ಆಗ ಭೀಮಸೇನ ದೇವರು ಹೇಳ್ತಾರೆ, ರಮಾಬ್ರಹ್ಮಾದಿಗಳಿಗೂ ಪ್ರೇರಕನಾಗಿರುವಂತಹ ಸಾಕ್ಷಾತ್ ಸರ್ವೋತ್ತಮನಾದ ಶ್ರೀಹರಿ ಅವತಾರಣೆ ಶ್ರೀಕೃಷ್ಣ. ಅಂಥವನು ಆಶ್ವಾಸನೆ ಕೊಟ್ಟು ಅನುಗ್ರಹ ಮಾಡಿದಾಗ ಅವನ ಮುಂದೆ ಇಲ್ಲಿಯ ಜರಾಸಂಧ ಯಾರು, ಯಾವ ಲೆಕ್ಕ ಅವನು? ಆದ್ದರಿಂದ ವಾಸ್ತವಿಕವಾಗಿ ಜರಾಸಂಧನನ್ನು ಆವಾಗಲೇ ಸಂಹಾರ ಮಾಡಬಹುದಾಗಿತ್ತು ಕೃಷ್ಣದೇವರು, ಮಾಡಲಿಲ್ಲ. ಯಾಕೆ? ನಮಗೋಸ್ಕರ ಬಿಟ್ಟಿದ್ದಾರೆ. ಇದು ಅವನ ಕಾರುಣ್ಯ. ಆದ್ದರಿಂದ ನಾನು ಜರಾಸಂಧನನ್ನ ಎದುರಿಸಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳ್ತಾರೆ. ಕೃಷ್ಣದೇವರು ಕೂಡ ಧರ್ಮರಾಜರಿಗೆ ಸಮಾಧಾನವನ್ನು ಹೇಳಿ ಭೀಮಾರ್ಜುನರು ಸುರಕ್ಷಿತವಾಗಿ ಮತ್ತೆ ಬರ್ತಾರೆ, ಚಿಂತೆ ಮಾಡಬೇಡ ಅಂತ ಸ್ವತಃ ತಾನೇ ಆ ಜವಾಬ್ದಾರಿಯನ್ನು ತಗೊಳ್ತಾನೆ. ಆನಂತರದಲ್ಲಿ ಕೃಷ್ಣದೇವರು, ಭೀಮಸೇನ ದೇವರು, ಅರ್ಜುನರು 3 ಜನ ಬ್ರಾಹ್ಮಣ ವೇಷವನ್ನು ಧರಿಸಿಕೊಂಡು ಮಗದನ ಆಸ್ಥಾನಕ್ಕೆ ಬರುತ್ತಾರೆ. ಕೃಷ್ಣ ಭೀಮಾರ್ಜುನರು ಮಗಧ ರಾಜನಿಗೆ ಧಾವಿಸಿ ಅಲ್ಲಿರ್ತಕ್ಕಂತಹ ಗಿರಿವಜ್ರ ಅನ್ನುವಂಥ ಚೈತ್ಯಕ ಪರ್ವತ ಏನಿದೆ, ಅದರ ಲಿಂಗಾಕಾರದ ಜರಾಸಂಧನೆಯನ್ನು ಪೂಜೆಯನ್ನು ತಗೊಳ್ತಕ್ಕಂತಹ ಒಂದು ವಿಶಿಷ್ಟವಾದಂತಹ ಒಂದು ಸ್ಥಾನ ಆಗಿತ್ತದು. ಅದನ್ನ ಪುಡಿ ಮಾಡಿಬಿಡ್ತಾರೆ. ಶತ್ರುಪಟ್ಟಣವನ್ನ ಮುಂಭಾಗದಿಂದ ಪ್ರವೇಶ ಮಾಡಬಾರದಂತೆ, ಹಿಂಭಾಗದಿಂದ ಪ್ರವೇಶ ಮಾಡಬೇಕು. ಈ ರೀತಿ ಹಿಂಭಾಗದಿಂದ ಪ್ರವೇಶ ಮಾಡಿದರು. ಆ ಗಿರಿವಜ್ರ ಪರ್ವತವನ್ನು, ಶಿಖರವನ್ನು ಪುಡಿ ಮಾಡಿದರು. ನಿರಂತರವಾಗಿ ನಗಾರಿಗಳು ಮೊಳಗುತ್ತಾ ಇರಬೇಕು. ಅಂಥ ನಗಾರಿ ಏನಿತ್ತೋ ಅದನ್ನ ಹರಿದು ಹಾಕ್ತಾರೆ. ಅಂಗಡಿ ಬೀದಿಗಳಲ್ಲಿ ಹೂಮಾಲೆ ಗಂಧಾದಿಗಳನ್ನು ಬಲಾತ್ಕಾರ ಸ್ವೀಕಾರ ಮಾಡ್ತಾರೆ. ಬ್ರಾಹ್ಮಣರೆಂದು ಭಾವಿಸಿದಂಥ ಅವರಿಗೆ, ಬ್ರಾಹ್ಮಣರಾಗಿರ್ತಕ್ಕಂಥವರಿಗೆ ವಿಶೇಷವಾದ ಮರ್ಯಾದೆಯನ್ನು ಮಾಡಿ ಯಾಗಶಾಲೆ ಇರಲಿಕ್ಕೆ ವ್ಯವಸ್ಥೆ ಮಾಡಿದಂತಹ ಜರಾಸಂಧನಿಗೆ ಅವರ ವಿಚಿತ್ರವಾದ ವರ್ತನೆಯಿಂದ ಸಿಟ್ಟು ಬಂತು. ಕೇಳಿದ, ನೀವು ಯಾರು ಅಂತ. ಕೃಷ್ಣದೇವರು ಹೇಳ್ತಾರೆ, ನಾವು ಯಾರು ಅಂತ ಅವ್ರು ಸ್ಪಷ್ಟ ಮಾಡಿ ಕೊಟ್ಬಿಡ್ತಾರೆ. ಕೃಷ್ಣದೇವರು ಭೀಮಸೇನ ಅರ್ಜುನ ಅನ್ನೋದನ್ನು ಪರಿಚಯ ಮಾಡಿಕೊಡ್ತಾರೆ. ಜೊತೆಗೆ ಹೇಳ್ತಾರೆ, ನೀನು ವೈದಿಕ ಮಾರ್ಗಕ್ಕೆ ವಿರುದ್ಧವಾಗಿರುವಂತಹ ಭೈರವ ಯಾಗವನ್ನು ಮಾಡ್ತಾ ನರಬಲಿಯನ್ನು ಕೊಡ್ತಾ ಇದ್ದಿ, ಇದನ್ನ ಸರಿಪಡಿಸಬೇಕು, ಇದನ್ನು ತಪ್ಪು ಮಾಡ್ತಾ ಇದ್ದಿ, ತಿದ್ದಬೇಕು ಅಂತ ನಾವು ಬಂದಿದ್ದೇವೆ ಅಂತ ಹೇಳಿದಾಗ ಯುದ್ಧಕ್ಕಾಗಿ ತಯಾರಾಗ್ತಾನೆ. ಯುದ್ಧದಲ್ಲಿ ಯಾರನ್ನು ಸ್ವೀಕಾರ ಮಾಡಬೇಕು ಅಂದ್ರೆ ಅವನಿಗೆ ಗೊತ್ತು, ಕೃಷ್ಣದೇವರ ಪರಿಚಯ ಚೆನ್ನಾಗಿರುವುದರಿಂದ ಅವರೊಟ್ಟಿಗೆ ಯುದ್ಧಕ್ಕೆ ಹೋಗುವುದು ಬೇಡ ಅಂತ ಮನಸ್ಸಲ್ಲಿ ತೀರ್ಮಾನ ಮಾಡಿಕೊಂಡ. ಆದರೆ ಅವನನ್ನ ಬಿಟ್ರೆ ಅವಮಾನ ಆಗುತ್ತೆ. ಅದಕ್ಕೇನು ಮಾಡಿದ, ಒಂದು ನಾಟಕವನ್ನು ಮಾಡಿದ. ಒಳಗೆ ಭಯ ಇದೆ, ತೋರಿಸ್ಕೊಳ್ಳಿಲ್ಲ. ಇವನು ಗೋಪಾಲಕ, ಇವನತ್ರ ನಾನೇ ಯುದ್ಧ ಮಾಡುದು ಅಂತ ತಿರಸ್ಕಾರ ಮಾಡಿ ಹೇಳ್ತಾನೆ. ಅರ್ಜುನರನ್ನ ಯುದ್ಧಕ್ಕೆ ಕರೀಂದ್ರೆ ಇಲ್ಲ, ಅರ್ಜುನ ಇನ್ನು ಚಿಕ್ಕವನು, ಹಾಗಾಗಿ ಅವನು ಸಾಧ್ಯ ಇಲ್ಲ. ಹಾಗಾದ್ರೆ ನಿನಗೆ ಯಾರು ಸರಿ ಅಂತಂದ್ರೆ ಭೀಮಸೇನ ದೇವರೇ ಸರಿಯಾರದ್ದು ಅಂತ ತೀರ್ಮಾನ ಮಾಡಿ ಜೀವೋತ್ತಮರಾದಂತಹ ಮುಖ್ಯ ಪ್ರಾಣದೇವರ ಅವತಾರಿಗಳಾದಂತಹ ಭೀಮಸೇನ ದೇವರನ್ನ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ. ಅವನಿಗೆ ಒಂದೇ ಪ್ರಶ್ನೆ, ತಾನು ಈಗ ಉಳಿದಿಲ್ಲ ಅಂತ ಗೊತ್ತಾಗೋಯ್ತು, ಭೀಮಸೇನನ ಮುಂದೆ ತಾನು ಉಳಿಯುವುದಿಲ್ಲ ಅಂತ. ಅದಕ್ಕೆ ಅವನೇನು ಮಾಡ್ದ, ಇತಿ ಮತ್ವಾ ಕ್ವಯಾಮಾಸ ಭೀಮಸೇನಂ ಸಮಾಗತಃ ಕಥಂಚಿತ್ ಜೀವಿತಂ ವಾ ಸ್ಯಾತ್ ನತು ನಶ್ಯತಿ ಮೇ ಯಶಃ ರಾಜ್ಯೇ ನಿಜಂ ಚಾತ್ಮಜಂ ಅಭ್ಯಷಿಂಚತ್. ಭೀಮಸೇನಿಂದ ನಾನು ಮತ್ತೆ ಬದುಕಿ ಬಂದ್ರೆ ವಿಶೇಷವಾದ ಯಶಸ್ಸು, ಅಕಸ್ಮಾತ್ ಪ್ರಾಣವನ್ನು ಬಿಟ್ರೆ ಅದಕ್ಕೇನ್ ಮಾಡಬೇಕು, ತನ್ನ ಮಗನನ್ನೇ ಉತ್ತರಾಧಿಕಾರಿಯನ್ನಾಗಿ ಸಹದೇವನನ್ನ ಪಟ್ಟದಲ್ಲಿ ಕೂಡಿಸಿ ಯುದ್ಧಕ್ಕೆ ಬಂದುಬಿಡ್ತಾನೆ. ಮೊದಲು ಭೀಮಸೇನ ದೇವರು ಜರಾಸಂಧನೊಡನೆ ವಾಕ್ಯಾರ್ಥವನ್ನು ಮಾಡ್ತಾರೆ, ವಾದಯುದ್ಧವನ್ನು ಮಾಡ್ತಾರೆ. ಅನೇಕ ತರ್ಕಗಳನ್ನ, ಯುಕ್ತಿಗಳನ್ನ ಜರಾಸಂಧ ಉಪಯೋಗಿಸಿದ. ಅದನ್ನ ಸಂಪೂರ್ಣವಾಗಿ ಖಂಡನೆ ಮಾಡಿ ಅಪೌರುಷೇಯವಾದಂತಹ ವಾಕ್ಯಗಳಿಂದ ಹರಿಯ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡ್ತಾರೆ ಭೀಮಸೇನ ದೇವರು. ಸೋತರೂ ಕೂಡ ಶಿವಪಾಖಂಡಿಯಾಗಿರ್ತಕ್ಕಂತಹ ಜರಾಸಂಧ ಅದನ್ನ ಒಪ್ಪಲಿಲ್ಲ, ಯುದ್ಧಕ್ಕೆ ನಿಂತುಕೊಳ್ತಾನೆ, ಗದಾಯುದ್ಧವನ್ನು ಮಾಡ್ತಾನೆ. ಶಿವಬಲ ಹೆಚ್ಚಾಗಿರುತ್ತೋ ಹರಿಯ ಬಲ ಹೆಚ್ಚಾಗಿರುತ್ತೋ ನಿರ್ಣಯವಾಗಲಿ ಅನ್ನುವಂತೆ ಯುದ್ಧ ಪ್ರಾರಂಭ ಆಗುತ್ತೆ. ಮುಷ್ಟಿ ಯುದ್ಧಕ್ಕೆ ಹೆದರಿದಂತಹ ಜರಾಸಂಧ ಗದಾಯುದ್ಧವನ್ನ ಮಾಡಿ ಅಪೇಕ್ಷಿಸಿದ್ದರಿಂದ ಭೀಮಸೇನ ದೇವರು ಗದೆಯನ್ನು ಹಿಡ್ಕೊಂಡು ಯುದ್ಧ ಮಾಡಬೇಕಾಯಿತು. ಘನಘೋರವಾದ ಯುದ್ಧ ಆಯಿತು. ಎಲ್ಲ ರೀತಿಯ ಯುದ್ಧದಲ್ಲಿ ಗದೆಗಳು ಪುಡಿಯಾದವು, ಮುಷ್ಟಿಯುದ್ಧ ಪ್ರಾರಂಭ ಆಯಿತು. ಬ್ರಹ್ಮಾನಿಗಳೆಲ್ಲ ಆಕಾಶ ಮಾರ್ಗದಲ್ಲಿ ನಿಂತು ನೋಡ್ತಿದ್ದಾರೆ. 15 ದಿನಗಳ ಕಾಲ ಯುದ್ಧ ಆಗಿದೆ. ಬ್ರಹ್ಮದೇವರ ವರವನ್ನ ಮಾನ್ಯ ಮಾಡಬೇಕು ದೃಷ್ಟಿಯಿಂದ 15 ದಿನ ಯುದ್ಧ ಮಾಡದಂತೆ ನಾಟಕ ಮಾಡ್ತಾರೆ ಭೀಮಸೇನ ದೇವರು. ಒಂದು ಕ್ಷಣ ಮಾತ್ರ ಸೋಲಿಸಬಹುದಾಗಿತ್ತು, ಹಾಗೆ ಮಾಡಲಿಲ್ಲ. ಬ್ರಹ್ಮದೇವರ ವರವನ್ನ ಮಾನ್ಯ ಮಾಡಬೇಕು ಅಂತ ದೇವರ ಸಂಕಲ್ಪನೂ ಹಾಗೆ ಇತ್ತು. ಹೀಗಾಗಿ ಕೃಷ್ಣದೇವರ ಆಜ್ಞೆ ಆದಾಗ ಭಗವಂತನ ನಮಸ್ಕರಿಸಿ ಅರ್ಜುನರಿಗೆ ಆಲಿಂಗನವನ್ನು ಮಾಡಿ
ಸಿಂಹನಾದವನ್ನು ಮಾಡ್ತಾ, ಒಂದು ಸಿಂಹ ಆನೆಯನ್ನು ಹೇಗೆ ಹಾರಿ ಹಿಡಿದು ತಲೆಯನ್ನ ಬಗೆಯತ್ತೋ ಅದೇ ರೀತಿ ಜರಾಸಂಧನ ತಲೆಯನ್ನು ಹಿಡಿದು ತಿರುಗಿಸಿ ಅವನ ಬೆನ್ನ ಮೇಲೆ ಮೊಣಕಾಲಿಟ್ಟು 2 ಭಾಗವಾಗಿ ಸೀಳಿಬಿಡ್ತಾರೆ. ಬ್ರಹ್ಮಾಂಡವೇ ಸ್ಫೋಟಾರಂತ ಶಬ್ದ ಆಯ್ತಂತೆ. ಆ ದುಷ್ಟ ದಮನ ಆಯ್ತು, ದೊಡ್ಡ ಕೆಲಸ, ಇದನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾರೆ. ಇದು ಕೃಷ್ಣದೇವರ ಸೇವೆ ಅಂತ ತೀರ್ಮಾನ ಮಾಡಿ ಆ ಅನುಸಂಧಾನದಿಂದ ಶ್ರೀಕೃಷ್ಣದೇವರ ಸಮ್ಮುಖದಲ್ಲಿ ಅದನ್ನು ಸಮರ್ಪಣೆ ಮಾಡ್ತಾರಂತೆ. ಕೃಷ್ಣದೇವರು ಅಷ್ಟೇ ಪ್ರೀತಿಯಿಂದ ಅವರಿಗೆ ಆಲಿಂಗನ ಮಾಡಿ ತನ್ನ ಪ್ರೀತಿಯನ್ನ ವಾತ್ಸಲ್ಯವನ್ನು ತೋರಿಸ್ತಾ ಅನುಗ್ರಹವನ್ನು ಮಾಡ್ತಾನೆ. ಹೀಗೆ ಈ ಒಂದು ಮಾಗಧನ ಸೀಳುವಿಕೆ, ಜರಾಸಂಧನ ವಧೆಯ ಸಂದರ್ಭದಲ್ಲಿ ಅವನಿಗೆ ಎಷ್ಟೆಷ್ಟು ವರಗಳಿತ್ತು, ಎಷ್ಟು ಸಮರ್ಥನಾಗಿದ್ದ ಅಂಥ ವ್ಯಕ್ತಿಯನ್ನ ಪರಿಪೂರ್ಣವಾಗಿ ಬಗ್ಗು ಬಡಿದು ಜಯಶೀಲರಾದವರು, ಅವನ ನಿಗ್ರಹ ಮಾಡಿದಂಥ ಮಹಾನುಭಾವರು ಭೀಮಸೇನ ದೇವರು ಜೀವೋತ್ತಮರು ಅಂತ ತೀರ್ಮಾನವಾಗುತ್ತೆ. ಹೀಗೆ ದೃಷ್ಟಾಂತ ಸಹಿತವಾಗಿ ಶ್ರೀಪಾದರಾಜರು ಆ ಮಾಗಧನ ಸಂಹಾರವನ್ನ, ಭೀಮಸೇನ ದೇವರ ಅಸಾಧಾರಣವಾದಂತಹ ವಿಜಯವನ್ನ ವರ್ಣನೆ ಮಾಡ್ತಾರೆ. ಮುಂದಿನ ವಾಕ್ಯ ಚಿಂತನೆ ಮಾಡಬೇಕು, ನಾಳೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು, ಶ್ರೀಮಧ್ವೇಶ ಅರ್ಪಣವಸ್ತು.